ಕರ್ನಾಟಕದ ಉಡುಪಿಯಲ್ಲಿ ಜನಿಸಿದ ಕಾವೇರಿ ಅವರು ಶಾಲೆಯಿಂದ ಹೊರಬಂದ ನಂತರ ತುಂಬ ಕಷ್ಟಗಳನ್ನು ಎದುರಿಸಿದರು. ಅವರು 10ನೇ ತರಗತಿಯಲ್ಲಿ ಶಾಲೆಯನ್ನು ತೊರೆದರು ಮತ್ತು ಇತರ ಅವಕಾಶಗಳ ಕೊರತೆ ಮತ್ತು ಸಾಮಾಜಿಕ ಬಹಿಷ್ಕಾರದಿಂದಾಗಿ ಭಿಕ್ಷಾಟನೆ ಮತ್ತು ಲೈಂಗಿಕ ಕೆಲಸಕ್ಕೆ ಒತ್ತಾಯಿಸಲ್ಪಟ್ಟರು. ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾಗ ಅವರ ನೆರೆಹೊರೆಯವರಿಂದ ಆಟೋ ರಿಕ್ಷಾ ಓಡಿಸಲು ಕಲಿತರು. ಅವರು ಆರಂಭದಲ್ಲಿ ಕೌಶಲ್ಯವನ್ನು ಕಲಿತಿದ್ದರು. ಐಡೆಂಟಿ ಪ್ರೂಫ್ ಕೊರತೆಯಿಂದಾಗಿ ಲೈಸೆನ್ಸ್ ಪಡೆಯಲು ಆರಂಭದಲ್ಲಿ ಕಷ್ಟಪಟ್ಟರು. ಸಮೃದ್ಧಿ ಮಹಿಳಾ ಮಂಡಳಿ ಮತ್ತು ರೋಷನ್ ಹ್ಯುಮ್ಯಾನಿಟಿ ಟ್ರಸ್ಟ್ ಸಹಾಯದಿಂದ ಅವರು ತಮ್ಮದೇ ಆದ ಆಟೋ ರಿಕ್ಷಾ ಖರೀದಿಸಲು ಹಣ ಮತ್ತು ಸಾಲವನ್ನು ಪಡೆದರು. ಅವರು ಕರ್ನಾಟಕದ ಮೊದಲ ಟ್ರಾನ್ಸ್ಜೆಂಡರ್ ಮಹಿಳಾ ಆಟೋ ರಿಕ್ಷಾ ಚಾಲಕಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಅವರು ಪ್ರಸ್ತುತ ಉಡುಪಿ ಜಿಲ್ಲೆಯ ಪೇತ್ರಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸಮುದಾಯದ ಗೌರವವನ್ನು ಗಳಿಸಿದ್ದಾರೆ. 2024ರಲ್ಲಿ ಡೆಕ್ಕನ್ ಹೆರಾಲ್ಡ್ ಅವರನ್ನು DH ಚೇಂಜ್ ಮೇಕರ್ ಎಂದು ಗೌರವಿಸಿದ್ದಾರೆ. ಭಿಕ್ಷಾಟನೆಯಂತಹ ಜೀವನದಿಂದ ಘನತೆ ಮತ್ತು ಉದ್ಯಮಶೀಲತೆಯ ಜೀವನಕ್ಕೆ ಬದಲಾಯಿಸುವ ಒಂದು ಪ್ರಬಲ ಉದಾಹರಣೆಯಾಗಿ ಅವರ ಪ್ರಯಾಣವನ್ನು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ.